ನಗರದ ಖಾಸಗಿ ವಿದ್ಯಾಲಯದಲ್ಲಿಂದು ಹಲವಾರು ಖಾಸಗಿ ಆಸ್ಪತ್ರೆಗಳ ಸಹಭಾಗಿತ್ವದಲ್ಲಿ ಕುವೆಂಪು ನಗರದಲ್ಲಿರುವ ಸ್ಮೈಲ್ ಡೆಂಟಲ್ ಕೇರ್ನ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಶಾಲಾ ಮಕ್ಕಳಿಗೆ ಆರೋಗ್ಯದ ಅರಿವು ಮೂಡಿಸಿದ ಸ್ಮೈಲ್ ಡೆಂಟಲ್ ಕೇರ್ನ ದಂತವೈದ್ಯರಾದ ಡಾ ಭರತ್ ಕಾರ್ಲಾ ಅವರು ಸೈಕಲ್ ಹಾಗೂ ಎಐ ತಂತ್ರಜ್ಞಾನಗಳ ಬಗ್ಗೆ ವಿವರಿಸುತ್ತಾ ಮಕ್ಕಳ ಹಲ್ಲುಗಳ ತಪಾಸಣೆಯನ್ನ ಮಾಡಿದ್ರು. Come. ಹಾಗೆ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಬ್ರಷ್ ಬಳಸುವುದರಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ವಿವರಿಸುತ್ತಾ ಮಕ್ಕಳಿಗೆ ಬ್ಯಾಂಬೋ ಟೂತ್ ಬ್ರಷ್ ಬಳಕೆ ಮಾಡುವಂತೆ ತಿಳಿಸಿದ್ರು. ಇನ್ನು ಇದೇ ವೇಳೆ ಶಿಬಿರದ ಕುರಿತು ಡಾಕ್ಟರ್ ಭರತ್ ಕಾರ್ಲಾ ಅವರು ಮಾತನಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭರತ್, ಡೈರೆಕ್ಟರ್ ಸ್ಮೈಲ್ ಡೆಂಟಲ್ ಕೇರ್ ಅಂಡ್ ಫೌಂಡರ್ ಅಂಡ್ ಡೈರೆಕ್ಟರ್ ಫಾರ್ ಓರಾಸೈಕಲ್, ಇಂಡಿಯಾಸ್ ಫಸ್ಟ್ ಓರಲ್ ಕೇರ್ ರೀಸೈಕ್ಲಿಂಗ್ ಪ್ರೋಗ್ರಾಮ್. ಇವತ್ತು ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ತುಂಬ ಹಾನಿ ಆಗ್ತಾ ಇದೆ. ಈಗ ನಮ್ಮ ಒಂದು ಚಿಕ್ಕ ಪ್ರಯತ್ನ ಏನಂದರೆ, ಎಲ್ಲೆಲ್ಲಿ ಪ್ಲಾಸ್ಟಿಕ್ನ ಕಡಿಮೆ ಉಪಯೋಗಿಸ್ಬೋದೋ ಅದು ಒಂದು ಒಳ್ಳೆ ಹ್ಯಾಬಿಟ್ ಎಲ್ಲರಿಗೂ ನಾವು ಹೇಳ್ಕೊಡೋದು. ಸೊ ನಾವು ಎದ್ದ ತಕ್ಷಣ ನಾವು ಫಸ್ಟ್ ಮುಟ್ಟೋದು ನಮ್ಮ ಪ್ಲಾಸ್ಟಿಕ್ ಬ್ರಷ್ನ. ಈ ಪ್ಲಾಸ್ಟಿಕ್ನಿಂದ ಎಷ್ಟೋ ಹಾನಿ ಆಗುತ್ತೆ ಪ್ರಕೃತಿಗೆ. ಸೊ ವೈ ನಾಟ್ ವಿ ಶಿಫ್ಟ್ ಫ್ರಮ್ ಪ್ಲಾಸ್ಟಿಕ್ ಟು ಬ್ಯಾಂಬೂ ಅದೇ ಒಂದು ಕಾನ್ಸೆಪ್ಟನ್ನ ನಾವು ಓರಾಸೈಕಲ್ ಮುಖಾಂತರ ನಾವು ಎಲ್ಲ ಸ್ಕೂಲ್ಸಲ್ಲಿ ಎಲ್ಲ ಮಕ್ಳಿಗೂ ನಾವು ಹೇಳ್ಕೊಡ್ತಾ ಇದ್ವಿ. ಸೊ ಪ್ಲಾಸ್ಟಿಕ್ ಇಸ್ ಬೇಸಿಕ್ಲಿ ಸಮಥಿಂಗ್ ವಿಚ್ ಕ್ಯಾನ್ ನಾಟ್ ಡಿಜನ್ರೇಟ್ ಇವನ್ ಫಾರ್ 400 years. 400 ವರ್ಷ ಆದ್ರೂ ಅದು ನಮ್ಮ ಭೂಮಿಯಲ್ಲಿ ಹಾಗೆ ಇರುತ್ತೆ. ಪ್ರತಿಯೊಂದು ಬ್ರಷ್ಷು ಇಷ್ಟುವರೆಗೂ ಏನೇನು ಬ್ರಷ್ ಯೂಸ್ ಮಾಡಿರೋದು ಎಲ್ಲ ಅದೇ ಹಾಗೆ ಇದೆ. ಸೊ ವೈ ನಾಟ್ ವಿ ಶಿಫ್ಟ್ ಫ್ರಮ್ ಪ್ಲಾಸ್ಟಿಕ್ ಟು ಬ್ಯಾಂಬೂ. ಬ್ಯಾಂಬೂ ಈಸ್ ಬಯೋಡಿಗ್ರೇಡಬಲ್, ಇಕೋ ಫ್ರೆಂಡ್ಲಿ ಆ್ಯಂಡ್ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್. ಸೊ ಈ ಒಂದು ಕಾನ್ಸೆಪ್ಟನ್ನ ನಾವು ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಮಕ್ಳಿಗೂ ನಾವು ಹೇಳ್ಕೊಡ್ತಾ ಇದ್ವಿ. ವೇರ್ ಆಲ್ ವಿ ಕ್ಯಾನ್ ಯೂಸ್ ಲೆಸ್ ಆಫ್ ಪ್ಲಾಸ್ಟಿಕ್, please do change to something which is more eco-friendly, more biodegradable, and let us keep this planet green and healthy, because ನಮ್ಮ ಹತ್ರ ಒಂದೇ ಇರೋ ಮನೆ, ನಮ್ಮ ಮನೆ ಈ ಪ್ಲಾನೆಟ್ ಒಂದೇ. ಸೊ ವಿ ಶುಡ್ ಕೀಪ್ ಇಟ್ ಆ್ಯಸ್ ಗ್ರೀನ್ ಆ್ಯಂಡ್ ಕ್ಲೀನ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಸ್ಪ್ರೆಡ್ ದಿಸ್ ಮೆಸೇಜ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಈ ಮೆಸೇಜ್ನ ನೀವು ಸ್ಪ್ರೆಡ್ ಮಾಡಿ ಆ್ಯಂಡ್ ಲೆಟ್ ದೆಮ್ ಆಲ್ ಕನ್ವರ್ಟ್ ಫ್ರಮ್ ಪ್ಲಾಸ್ಟಿಕ್ ಟು ಬ್ಯಾಂಬೂ ಅನ್ನೇ ನಾವು ಕೊಡ್ತಾ ಇದ್ವಿ ಅಷ್ಟೇ. ಸೊ ಇವತ್ತು ನಾವು ಕೌಟಿಲ್ಯ ವಿದ್ಯಾಲಯಲ್ಲಿ ಈ ಕ್ಯಾಂಪ್ ಮಾಡ್ತಾಯಿದ್ವಿ. ಇದರಲ್ಲಿ ನಾವು ಮಕ್ಕಳಿಗೆ ಡೆಂಟಲ್ ಹೆಲ್ತ್ ಎಜುಕೇಷನ್ನು ಕೊಡ್ತಾಯಿದ್ವಿ, ಅದ್ರ ಜೊತೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ಸೊ ಮಕ್ಕಳು ಎಷ್ಟೋ ಉತ್ಸಾಹದಿಂದ ಈ ಕ್ಯಾಂಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಅವರವರ ಹಳೆಯ ಬ್ರಷ್ನ ತೊಗೊಂಡು ಬಂದಿದ್ದಾರೆ. ಸೊ ನಮಗೆ ಎಷ್ಟೋ ಖುಷಿ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 60,000 ಬ್ರಷಸ್ ಮೇಲೆ ನಾವು ವಿದಿನ್ 2 years ಕಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಲೆಟ್ ಅಸ್ ರೀಚ್ 1 lakh ಬ್ರಷಸ್ ಅಂತ ಒಂದು ಮಿಷನ್ ಇದೆ ನಮ್ಮದು. ಆ್ಯಂಡ್ ಲೆಟ್ ಅಸ್ ಕೀಪ್ ದಿಸ್ ಮೈಸೂರು ಇನ್ನೊಂದು ಸಾರಿ ಕ್ಲೀನ್ ಸಿಟಿ, ಗ್ರೀನ್ ಸಿಟಿ, ಆ್ಯಂಡ್ ಲೆಟ್ ಅಸ್ ಬ್ರಿಂಗ್ ಇಟ್ ಟು ದ ಫಸ್ಟ್ ಪ್ಲೇಸ್ ಅಂತ ನಮ್ಮೊಂದು ಕೋರಿಕೆ. ಇನ್ನು ಇದೇ ಸಂದರ್ಭದಲ್ಲಿ ಖಾಸಗಿ ಶಾಲಾ ವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ನಿರ್ದೇಶಕರು ಆದಂತಹ ಡಾಕ್ಟರ್ ಜಯಶ್ರೀ ಮುರಳೀಧರ್ ಮಾತನಾಡಿ ವೈದ್ಯ ಶಿಬಿರದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. Good afternoon. This is Dr. Jayashree Muralidhar, Director and Principal from Kautilya. Today is an important day in the calendar of Kautilya. We have set up a health checkup camp for our students in different areas, right from the oral health to the auditory to check up the general health, and also the hearing also for the children across all the classes from kindergarten to grade 10. And this is something which we have every year, and what the unique standouts in our health camp is where we try to bring in what we teach in the class to put it to action. And one such thing is about the oral care, where the plastic brushes have been replaced with the bamboo brushes now. And when we talk about the conservation in the classes, so we believe that to be put to action, and we promote such things at school, but brings in an awareness for the children where recyclable materials should be used and should replace the plastic items. So today Dr. Bharat from Smile Dental Clinic is supporting us in this initiative with his product, the Ora Cycle. And having this at our camp here will give an exposure to all the children that plastic needs to be replaced and say no to plastic.
and what is being taught about conservation in the class will be actually put to action. So it is like walk the talk. So what we teach in the class is what we put to practice, and I thank Dr. Bharat in supporting us in this initiative at our campus. Thank you so much.